ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ. ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯ ಕಂಗಳ 1 ವಚನ. ಜಗನ್ಮಾತೆ ಅಕ್ಕ ಮಹಾದೇವಿಯವರನ್ನ ಅವರ ಸಾಮರ್ಥ್ಯವನ್ನ ತಿಳಿಸುವಂತಹ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಜಿಲ್ಲಾ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಹಯೋಗದೊಂದಿಗೆ 2025-26ನೇ ಸಾಲಿನ ದತ್ತಿ ಕಾರ್ಯಕ್ರಮಗಳ ಉದ್ಘಾಟನೆ, ಅಕ್ಕ ಮಹಾದೇವಿ ಜಯಂತಿ ಹಾಗೂ ದತ್ತಿ ಉಪನ್ಯಾಸ ಸಮಾರಂಭವನ್ನ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಕಿರಾಡು ಗ್ರಾಮದಲ್ಲಿ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮವನ್ನ ಲಿಂಗೈಕ್ಯ ಶರಣೆ ರಾಜಮ್ಮನವರ ದತ್ತಿ ಅಂಗವಾಗಿ ಆಯೋಜಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಉದ್ಘಾಟನಾ ನುಡಿಗಳನ್ನ ನುಡಿಯುವುದರ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಒಂದು ವಿಶೇಷವಾದಂತಹ ಲೋಕಕ್ಕೆ ಕರೆದುಕೊಂಡು ಹೋದಂತಹ ಡಾಕ್ಟರ್ ಶ್ರೀ ಶರತ್ಚಂದ್ರ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮವನ್ನ ನಡೆಸಲು ಕಾರಣೀಭೂತರಾದಂತ ಈ ಒಂದು ಕಿರಾಳು ಮಠದ ಪೂಜ್ಯರಾದಂತಹ ಶ್ರೀ ಚನ್ನಬಸವ ಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ವಹಿಸಿರುವಂತಹ ಶ್ರೀ ಮರಿಸ್ವಾಮಿಗಳವರಿಗೆ, ಶ್ರೀ ಜಡೇಸ್ವಾಮಿಗಳವರಿಗೆ, ಶ್ರೀ ಗುರುಸ್ವಾಮಿಗಳವರಿಗೆ, ಶ್ರೀ ಬಸವರಾಜ ಸ್ವಾಮಿಗಳವರಿಗೆ ಮತ್ತು ಶ್ರೀ ನಂದೀಶ್ ಸ್ವಾಮಿಗಳವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಯಳವರವಂಡಿ ಸಿದ್ದಪ್ಪರವರಿಗೆ, ವಿಶೇಷ ಆಹ್ವಾನಿತರಾದಂತಹ ಶ್ರೀ ಪ್ರಭುಸ್ವಾಮಿ ಚಿಕ್ಕಹಳ್ಳಿರವರಿಗೆ, ಆಶಯ ನುಡಿಗಳನ್ನಾಡಿದಂತಹ ಶ್ರೀ ಎಂ ಚಂದ್ರಶೇಖರ್ ರವರಿಗೆ, ಈ ಒಂದು ದತ್ತಿಯನ್ನ ಇಟ್ಟು ನಾವು ನೀವೆಲ್ಲರೂ ಕೂಡ ಇಲ್ಲಿ ಕೂಡಲು ಕಾರಣೀಭೂತರಾದಂತಹ ಶರಣ ದೇವರಾಜು ಪಿ ಚಿಕ್ಕಹಳ್ಳಿ ದೇಚಿರವರಿಗೆ ಮತ್ತು ದೇವಲಾಪುರ ಶ್ರೀ ಎಲ್ ಮಹೇಶ್ ರವರಿಗೆ ಮತ್ತು ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರದೇ ಮತ್ತೊಂದು ವಚನ ಇದೆ. ಮಂಡೆ ಮಾಸಿದರೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಮ ದೇವ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಮಂಡೆ ಮಾಸುತ್ತೆ, ನಮ್ಮ ತಲೆ ಕೊಳಕಾದ್ರೆ ಏನ್ ಮಾಡ್ತೀವಿ? ಮಹಾಮಜ್ಜನ ಮಾಡ್ತೀವಿ. ಅಂದ್ರೆ ಮಹಾಮಜ್ಜನ ಅಂದ್ರೆ ತಲೆಯಿಂದ ಸ್ನಾನ ಮಾಡಿದ್ರೆ ಅದನ್ನ ಮಹಾಮಜ್ಜನ ಅಂತ ಕರೀತೀವಿ. ಮಹಾಮಜ್ಜನ ಮಾಡಿದಾಗ ತಲೆಯ ಕೊಳೆ ಹೋಗುತ್ತೆ. ವಸ್ತ್ರ ಮಾಸಿದರೆ ನಾವು ಹಾಕಿರುವಂತಹ ಬಟ್ಟೆ ಕೊಳೆ ಆದ್ರೆ ಏನ್ ಮಾಡ್ತೀವಿ? ಮಡಿವಾಳರಿಗೆ ಕೊಟ್ಟು ಅಥವಾ ನಾವೇ ಅದನ್ನ ಸ್ವಚ್ಛ ಮಾಡ್ಕೊಳ್ತೀವಿ. ಮನದ ಮೈಲಿಗೆಯ ತೊಳೆಯಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಮೈಲಿಗೆ ಆಗುತ್ತಲ್ಲ, ನೋಡಬಾರದ ಕೆಟ್ಟ ಘಟನೆಗಳನ್ನ ನೋಡಿರ್ತೀವಿ, ಕೇಳಬಾರದ ಕೆಟ್ಟ ವಿಷಯಗಳನ್ನ ಕೇಳಿರ್ತೀವಿ. ಈ ಸಂದರ್ಭದಲ್ಲಿ ಮನದ ಮೈಲಿಗೆ ಆಗಿರುತ್ತೆ. ಈ ಮೈಲಿಗೆಯನ್ನ ಹೋಗಲಾಡಿಸಬೇಕಾದರೆ ಶರಣರ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಕಿರಾಳು ಗ್ರಾಮದಲ್ಲಿ ಅಂತಹ ಒಂದು ಅನುಭವದ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯ ಶ್ರೀಗಳು ಉದ್ಘಾಟನಾ ನುಡಿಗಳನ್ನ ನುಡಿಯುವುದರ ಮುಖಾಂತರ ಯಾವ ರೀತಿ ಮನದ ಮೈಲಿಗೆಯನ್ನ ಹೋಗಲಾಡಿಸಿಕೊಳ್ಬಹುದು ಅನ್ನೋದನ್ನ ನಮಗೆ ಒಂದು ರೀತಿ ಎಚ್ಚರಿಕೆಯಾಗಿ ಮತ್ತು ಆಶೀರ್ವಾದವಾಗಿ ಆಶೀರ್ವಚನ ನುಡಿಗಳನ್ನ ನುಡಿದಿದ್ದಾರೆ. ಇವತ್ತು ಈ ನುಡಿಗಳನ್ನ ಆಲಿಸೋದಕ್ಕೆ ಜನ ಬೇಕು ಮುಖ್ಯವಾಗಿ. ಯಾಕಂದ್ರೆ ನಮ್ಮ ಶರಣ ಪರಂಪರೆಯಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲ. ಕೆಲವರು ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಶರಣ ಪರಂಪರೆಯಲ್ಲಿ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಇಲ್ಲ ಕಣಪ್ಪ. ಎಲ್ಲಿ ಸತ್ಯವನ್ನ ನುಡಿತಾರೋ ಅದೇ ದೇವಲೋಕ. ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಚನವನ್ನ ಕೇಳಿದಿರಾ, ವಚನಗಳನ್ನ ಪುಂಖಾನುಪುಂಖವಾಗಿ ಆಲಿಸ್ತಾ ಇದ್ದೀರಾ, ಅದೇ ದೇವಲೋಕ. ಎಲ್ಲಾದ್ರೂ ಸುಳ್ಳನ್ನ ಕೇಳಿದ್ರೆ ಅದೇ ಮರ್ತ್ಯಲೋಕ.
ಆಚಾರವೇ ಸ್ವರ್ಗ. ಅಂದ್ರೆ ಆಚಾರಯುಕ್ತವಾದಂತಹ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೆ ಅದೇ ಸ್ವರ್ಗ, ಅನಾಚಾರವಾದ ಕಾರ್ಯಕ್ರಮಗಳಾದ್ರೆ ಅದೇ ನರಕ. ಅಂದ್ರೆ ಇವತ್ತು ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ, ಆಚಾರಯುಕ್ತವಾದ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ದೇವಲೋಕದಲ್ಲಿದ್ದೇವೆ, ಎಲ್ಲಿದ್ದೀವಿ ಅಂದ್ರೆ ಸ್ವರ್ಗದಲ್ಲಿದ್ದೇವೆ ಅನ್ನೋ ಒಂದು ಭಾವವನ್ನ ರೂಢಿಸಿಕೊಂಡಾಗ ನಾವು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಸೇರಿದ್ದು ಮತ್ತು ನೀವು ಕೆಲವು ವಿಚಾರಗಳನ್ನ ಕೇಳಿದ್ದು ಕೂಡ ಸಾರ್ಥಕ ಭಾವವನ್ನ ಪಡೆಯುತ್ತೆ. ಬಂಧುಗಳೇ, ಈ ದಿನ ನಮ್ಮ ದೇಜಿಯವರು ಅವರ ಮಾತೃಶ್ರೀಯವರ ಹೆಸರಿನಲ್ಲಿ ಒಂದು ದತ್ತಿಯನ್ನ ಇಟ್ಟಿದ್ದಾರೆ. ಆ ದತ್ತಿ ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ, 3 ಕಾರ್ಯಕ್ರಮಗಳ ಸಂಗಮವನ್ನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಮಾಡಿ ಇವತ್ತು ಜಗನ್ಮಾತೆ ಅಕ್ಕ ಮಹಾದೇವಿಯವರ ಬಗ್ಗೆ ಒಂದು ಉಪನ್ಯಾಸವನ್ನ ಏರ್ಪಡಿಸಿದ್ದಾರೆ. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಬಗ್ಗೆ ನಮಗೆ ಕೊಟ್ಟಿರುವ ಸಮಯ 25 ನಿಮಿಷ, ಆಗಲೇ 5 ನಿಮಿಷ ಆಗಿದೆ. ಇನ್ನು 20 ನಿಮಿಷದಲ್ಲಿ ಹೇಳೋದು ತುಂಬಾ ಕಷ್ಟ. ಯಾಕಂದ್ರೆ ಅಕ್ಕನ ಸಾಧನೆ ಇದೆಯಲ್ಲ, ಅಕ್ಕನ ವಚನ ಸಾಹಿತ್ಯದ ಭಂಡಾರ ಇದೆಯಲ್ಲ, ಅದನ್ನ ಹೇಳೋದು ತುಂಬಾ ಕಷ್ಟ. ನ್ಯೂಸ್ 1 ಕನ್ನಡ ಅಂತ ಟಿವಿ ಚಾನಲ್ ಇದೆ. ಆ ಚಾನಲ್ ನಲ್ಲಿ ನಾನು ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆ ಬಗ್ಗೆ ಬಾಲ್ಯದಿಂದ ಐಕ್ಯದವರೆಗೆ ಹಿಡಿದು 24 ಎಪಿಸೋಡ್ಗಳನ್ನ 15 ನಿಮಿಷದಿಂದ ಕೊಟ್ಟಿದ್ದೆ. ಅಂದ್ರೆ ಒಟ್ಟು 6 ಗಂಟೆಯ ಸಮಯ ಆಗುತ್ತೆ. 6 ಗಂಟೆಯ ಸಮಯ ನಾವು ಕೂಡೋದಿಕ್ಕೂ ಆಗೋದಿಲ್ಲ, ಭಯ ಪಡಬೇಡಿ. ಇನ್ನು 20 ನಿಮಿಷದಲ್ಲಿ ನಾವು ಏನ್ ಸಮಯ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಅಕ್ಕನ ಒಂದು ವ್ಯಕ್ತಿತ್ವ, ಅಕ್ಕನ ಒಂದು ದರ್ಶನವನ್ನ ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಪಡ್ತೇನೆ. ವಚನ ಸಾಹಿತ್ಯ ಎಂದ ಕೂಡಲೇ ಪುರುಷರಲ್ಲಿ ನೆನಪಾಗುವುದು ನಮಗೆ ಅಣ್ಣ ಬಸವಣ್ಣನವರಾದರೆ, ಸ್ತ್ರೀಯರಲ್ಲಿ ನೆನಪಾಗುವುದು ಅಕ್ಕ ಮಹಾದೇವಿಯವರು. ನೀವು ಎಲ್ಲಿಂದ ಹೊರಟವರು ಕೂಡ ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ ಅನ್ನೋದು ನಮಗೆ ತಕ್ಕಂತ ನೆನಪಾಗುತ್ತೆ. ಅಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯವರು ವಿಶೇಷವಾದಂತಹ ಸಾಧನೆಯನ್ನ ಮಾಡಿ ಮಹಿಳಾ ಸಂಕುಲಕ್ಕೆ ಮಾತ್ರವಲ್ಲದೆ ಇಡೀ ಲೋಕಕ್ಕೆ ಮಾದರಿಯಾಗಿದ್ದಾರೆ. ಅದಕ್ಕೆ ಅವರನ್ನ ಜಗನ್ಮಾತೆ ಅಂತ ಕರೀತಾರೆ. ಜಗನ್ಮಾತೆ ಅಕ್ಕ ಮಹಾದೇವಿಯವರು ದವನದ ಹುಣ್ಣಿಮೆಯ ದಿನ, ಈಗಾಗಲೇ ಅವರ ಜಯಂತಿಯನ್ನು ದವನದ ಹುಣ್ಣಿಮೆಯಲ್ಲಿ ನಾವು ಆಚರಣೆಯನ್ನ ಮಾಡಿದ್ದೇವೆ. ಆ ದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಬಳಿ ಇರುವಂತಹ ಉಡುತಡಿ ಗ್ರಾಮದಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯವರ ಸುಪುತ್ರಿಯಾಗಿ ಜನಿಸುತ್ತಾರೆ. ಉಡುತಡಿ ನೋಡಿದ್ದೀರಾ? ನೋಡಿದ್ದೀರಾ? ದಯಮಾಡಿ ಯಾರು ನೋಡಿದ್ದೀರಾ ಕೈ ಎತ್ತಿ. ಉಡುತಡಿ ಅಂದ್ರೆ 3 ಜನ ಮಾತ್ರ ಸಿಗ್ತಾ ಇದೆ. ಕೋಲಾರ ಸಂಗಮ 4-5 ಜನ, 5-6 ಜನ ಸಿಕ್ಕಿದ್ದಾರೆ. ಬಸವ ಕಲ್ಯಾಣ, ಧರ್ಮಸ್ಥಳ ಸಾಮಾನ್ಯ ಎಲ್ಲ ನೋಡಿರ್ತೀರ, ಪರವಾಗಿಲ್ಲ, ಎಲ್ಲ ನೋಡಿ. ಆದ್ರೆ ಶರಣ ಕ್ಷೇತ್ರಗಳ ದರ್ಶನ ಮಾಡಿದಾಗ ಮಾತ್ರ ನಾವು ಲಿಂಗಾಯತರಾದ ಬಗ್ಗೆ ಸತ್ಯ. ದಯಮಾಡಿ ನೀವು ಬೇರೆ ಸ್ಥಳಗಳನ್ನ ನೋಡಿ, ಆದರೆ ಜೊತೆಗೆ ನಮ್ಮ ಶರಣರ ಜನ್ಮಸ್ಥಳ ಆಗ್ಬೋದು, ಕಾರ್ಯಕ್ಷೇತ್ರ ಆಗ್ಬೋದು, ಐಕ್ಯ ಸ್ಥಳಗಳನ್ನು ನೋಡಿದಾಗ ನಮ್ಮ ಜನ್ಮ ಪಾವನ ಆಗುತ್ತೆ. ದಯಮಾಡಿ ನೋಡಿ. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಬಳಿ ಇರುವಂತಹ ಉಡುತಡಿಯಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಜನಿಸುತ್ತಾರೆ. ಅವರ ಗುರುಗಳು ಗುರುಲಿಂಗ ದೇವರು ಅಂತ. ಅವರಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡೆಯುವುದರ ಮುಖಾಂತರ ಜೊತೆಗೆ ಅವರಿಂದಲೇ ಶಿಕ್ಷಣವನ್ನು ಕೂಡ ಪಡೆಯುತ್ತಾರೆ. ಬಾಲ್ಯದಲ್ಲಿ ಅವರ ಕೊರಳಿನಲ್ಲಿ ಇಷ್ಟಲಿಂಗ ಮತ್ತು ರುದ್ರಾಕ್ಷಿ, ಹಣೆಯಲ್ಲಿ ಭಸ್ಮ ಮತ್ತು ಗಂಧದ ಬೊಟ್ಟು ಇವೇ ಅವರ ಆಭರಣಗಳು. ಈ ಆಭರಣಗಳನ್ನು ಧರಿಸಿದಂತಹ ಅಕ್ಕ ಯಾವಾಗಲೂ ಕೂಡ ಶಿವನನ್ನೇ ಪೂಜಿಸುತ್ತಾ, ಶಿವನನ್ನೇ ಧ್ಯಾನಿಸುತ್ತಾ, ಶಿವನನ್ನೇ ವಿವಾಹವಾಗುವ ಮಟ್ಟಕ್ಕೆ, ಆತನನ್ನೇ ವಹಿಸುವ ಮಟ್ಟಕ್ಕೆ ತಲುಪಿಬಿಡ್ತಾರೆ. ಯಾವಾಗಲೂ ಕೂಡ ಬೆಳಗಿನ ಜಾವ, ಸಂಜೆಯ ಜಾವ ಯಾವಾಗಲೂ ಕೂಡ ಶಿವನನ್ನೇ ಧ್ಯಾನ ಮಾಡ್ತಾ. ಅಂತಹ ಅಕ್ಕ ನನ್ನ ಪತಿ ಶಿವನೇ ಅಂತ ತಿಳ್ಕೊಬಿಡ್ತಾರೆ. ಆಗ ಅವರ ಗೆಳತಿಯರು ಅವಳನ್ನ ತುಂಬಾ ವಿಶೇಷವಾಗಿ ಅವಳನ್ನ ಕಾಡ್ತಾರೆ. ಏನು ನೀನು ಶಿವನೇ ವಯಸ್ಸಿಗೆ ಬರ್ತಾರೆ, ವಯಸ್ಸಿಗೆ ಬಂದ್ರು ಕೂಡ ಏನು ನೀನು ಯಾವಾಗಲೂ ಶಿವನೇ ಪತಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಬೇರೊಬ್ಬರನ್ನ ವಿವಾಹವಾಗುವ ಅಂತ ಕೇಳ್ತಾರೆ. ಆದ್ರೆ ಇಲ್ಲ, ನಾನು ಆಗೋದಿಲ್ಲ, ಶಿವನೇ ನನ್ನ ಪತಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಂದರ್ಭ ಹೇಳ್ತಾರೆ, ನೀನು
ಇನ್ನು ಆಧ್ಯಾತ್ಮಿಕವಾಗಿ ಆ ಶಿವನನ್ನ ಮದುವೆಯಾಗಿ ಮಾಡ್ಕೊಂಡು ಲೌಕಿಕವಾಗಿ ಮತ್ತೊಬ್ಬನ ಗಂಡನ ಮದುವೆ ಅಂತ ಹೇಳಿದ್ರೆ ಆಗ ಅಕ್ಕ ಮಹಾದೇವಿ ಹೇಳ್ತಾರೆ, ಇದಕ್ಕೊಬ್ಬ ಗಂಡ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡ, ಪಾರಮಾರ್ಥಿಕಕ್ಕೊಬ್ಬ ಗಂಡನೆ, ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಂತೆ. ಇಹಕ್ಕೊಬ್ಬ ಗಂಡ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡ, ಪಾರಮಾರ್ಥಿಕಕ್ಕೊಬ್ಬ ಗಂಡನೆ, ಅಲ್ಲ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವರಲ್ಲದೆ ಮತ್ತವರೆಲ್ಲ ಬೇರೆ ಅಲ್ಲ, ಮುಗಿಲ ಮರೆಯ ಬೊಂಬೆಗಳು ಅಂತ ಅಕ್ಕ ಮಹಾದೇವಿ. ಹಾಗೆ ಅವರ ಜೀವನ ಸಾಗ್ತಾ ಇರುತ್ತೆ. ಒಂದು ಸಲ ವೈಹಾಣಿ ಅಂದ್ರೆ ಮೆರವಣಿಗೆ ನಡೀತಾ ಇರುತ್ತೆ. ಜಂಬೂ ಸವಾರಿ ಹೇಗೆ ನಮ್ಮ ದಸರಾ ಸಂದರ್ಭದಲ್ಲಿ ಜಂಬೂ ಸವಾರಿ ನಡೆಯುತ್ತೋ ಅದೇ ರೀತಿ ಉಡುತಡಿಯಲ್ಲಿ ಕೌಶಿಕ ಮಹಾರಾಜನ ಒಂದು ಆನೆಯ ಮೇಲೆ ಒಂದು ಮೆರವಣಿಗೆ ಬರ್ತಾ ಇರುತ್ತೆ. ಆ ದಿನ ಹಬ್ಬ. ಪ್ರತಿಯೊಬ್ಬರು ಕೂಡ ಹೊಸ ಬಟ್ಟೆಯನ್ನ ಹಾಕಿಕೊಂಡು ಹಬ್ಬದ ಸವಿಯಾದ ಊಟವನ್ನ ಮಾಡಿಕೊಂಡು ಸಂತಸದಿಂದ ಇದ್ದಾರೆ. ಮೆರವಣಿಗೆ ಬರ್ತಾ ಇದೆ. ಮೆರವಣಿಗೆ ಬರ್ತಾ ಇರಬೇಕಾದ್ರೆ ಎಲ್ಲಾ ಜನರು ಕೂಡ ಇಕ್ಕೆಲಗಳಲ್ಲಿ ನಿಂತುಕೊಂಡು ಆ ರಾಜನಿಗೆ, ಕೌಶಿಕ ಮಹಾರಾಜನಿಗೆ ವಂದಿಸ್ತಾ ಇದ್ದಾರೆ. ಆ ಕೌಶಿಕ ಮಹಾರಾಜ ಪ್ರತಿಯಾಗಿ ವಂದಿಸ್ತಾ ಬರ್ತಾ ಇದ್ದಾನೆ. ಹಾಗೆ ಬರಬೇಕಾದ್ರೆ ಅಕ್ಕ ಮಹಾದೇವಿಯವರು ಕೂಡ ಅವರ ಕೆಳಗಿಯರ ಜೊತೆ ಮಹಡಿಯ ಉಪ್ಪರಿಗೆಯ ಮೇಲೆ ನಿಂತಿರ್ತಾರೆ. ನಿಂತು ಆ ಮೆರವಣಿಗೆ ಬಂದ ತಕ್ಷಣ ಅದನ್ನು ನೋಡಿದ ತಕ್ಷಣ ಆ ಕೌಶಿಕ ಮಹಾರಾಜನಿಗೆ ದಿವ್ಯ ಸೌಂದರ್ಯದ ಅಧಿದೇವತೆಯ ರೀತಿ ಕಂಡುಬಿಡ್ತಾರೆ ಜಗನ್ಮಾತೆ ಅಕ್ಕ ಮಹಾದೇವಿ. ಆ ಕೌಶಿಕ ಮಹಾರಾಜನ ನೋಡಿದ ತಕ್ಷಣ ಅವರು ಆ ಮಾಯಾ ಅಂದ್ರೆ ಆ ಜಾಗದಿಂದ ಕದಲಿ ಬಿಡ್ತಾರೆ ಅಕ್ಕ ಮಹಾದೇವಿ. ಆಗ ಅವರಿಗೆ ಒಂದು ರೀತಿಯ ವಿಶೇಷವಾದಂತಹ ಮೈಯಲ್ಲಿ ಮಿಂಚಿನ ಸಂಚಕಾರ ಆಗುತ್ತೆ. ಮುಂದೆ ಅವರು ಆ ಮೆರವಣಿಗೆಯನ್ನ ಮಾಡೋದಕ್ಕೆ ಅವನಿಗೆ ಮನಸ್ಸಾಗುವುದಿಲ್ಲ. ಲಘುಬಗೆಯಿಂದ ಮೆರವಣಿಗೆಯನ್ನ ಮುಗಿಸ್ತಾನೆ. ತದನಂತರ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಮನೆಗೆ ಹೋಗಿ ವಿದೂಷಕ ವಸಂತಕನನ್ನ ಕರೆಸ್ಕೊಳ್ತಾನೆ. ವಸಂತಕನನ್ನ ಕರೆಸ್ಕೊಂಡು ಆ ಮಹಡಿಯ ಉಪ್ಪರಿಗೆಯಲ್ಲಿ ಮಿಂಚಿ ಮಾಯವಾದಂತಹ ಆ ಸೌಂದರ್ಯದ ಅಧಿದೇವತೆ ಯಾರು, ಅವಳನ್ನ ನಾನು ವಿವಾಹವಾಗಿ ಅಂದ್ಕೊಂಡಿದ್ದೇನೆ, ಅವಳನ್ನ ಕರ್ಕೊಂಡು ಬಾ ಅಂತ ವಸಂತಕನಿಗೆ. ಆಗ ವಸಂತಕ ಅನೇಕ ಆ ಮಹಿಳೆಯರನ್ನ ಕರೆದುಕೊಂಡು ಮನೆಗೆ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಮನೆಗೆ ಬರ್ತಾರೆ. ನಿರ್ಮಲ ಶೆಟ್ಟಿ ಮತ್ತು ಹೀಗೆ ರಾಜರ ಆದೇಶ ಆಗಿದೆ. ಅಕ್ಕ ಮಹಾದೇವಿಯವರನ್ನ ಅಂದ್ರೆ ಮಹಾದೇವಿ ಅಂತ ಅವರ ಹೆಸರು ಮಹಾದೇವಿಯವರನ್ನ ಬಿಜ್ಜಳ ರಾಜರು ಒಪ್ಪಿದ್ದಾರೆ. ನೀವು ಅವರನ್ನ ರಾಜನಿಗೆ ವಿವಾಹ ಆಗೋದಿಕ್ಕೆ ನಾವು ಅವರನ್ನ ಕಳಿಸ್ಕೊಡ್ಬೇಕು ಅಂದಾಗ ಆಗ ಅವರ ತಂದೆ ತಾಯಿಗಳಿಗೆ ದಿಗ್ಮೂಢರಾಗಿರ್ತಾರೆ. ಯಾಕಂದ್ರೆ ಇವರು ಶಿವಭಕ್ತರು, ಅವರು ಬಲಿಗಳು. ಆಗ ಇನ್ನು ಮಾಡಲಿಲ್ಲ ಅಂದ್ರೆ ರಾಜನ ಒಂದು ದೂಷಣೆಗೆ ಒಳಗಾಗಬೇಕಾಗುತ್ತೆ. ರಾಜಾಜ್ಞೆ, ಆ ರಾಜಾಜ್ಞೆಯನ್ನ ಮೀರಿ ನಾವು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆಗ ಗುರುಗಳ ಹತ್ರ ಗುರುಲಿಂಗ ದೇವರ ಬಳಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಆಗ ಅವರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಯಾಕಂದ್ರೆ ರಾಜನ ಕೆಂಗಣ್ಣಿಗೆ ಗುರಿಯಾಗೋದು ಬೇಡ, ಒಂದು ಮಾತು ಏನು ಅಂತ ಹೇಳಿ ಅಕ್ಕ ಮಹಾದೇವರು ಹೇಳ್ತಾರೆ. ಆ ವಿದೂಷಕರಿಗೆ ಹೇಳ್ತಾರೆ ಏನು ಅಂದ್ರೆ 5 ವಾರಗಳ ಕಾಲ ನಾನು ವ್ರತವನ್ನು ಮಾಡ್ತಾ ಇದ್ದೇನೆ. ನನ್ನ ವ್ರತಕ್ಕೆ ಭಂಗ ಬರದ ರೀತಿ ಆ ಮಹಾರಾಜ ನಡ್ಕೊಳ್ಬೇಕು. ಅದರಲ್ಲಿ ನಾನು 3 ಷರತ್ತುಗಳನ್ನ ವಿಧಿಸ್ತಾ ಇದ್ದೇನೆ. ಆ 3 ಷರತ್ತುಗಳಿಗೆ ಆ ರಾಜ ಒಪ್ಪಿಕೊಂಡ್ರೆ, ಕೌಶಿಕ ಮಹಾರಾಜ ಒಪ್ಪಿಕೊಂಡ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂದಾಗ ಏನು ಆ ಷರತ್ತುಗಳು ಅಂದಾಗ ಮೊದಲನೇದು ತನ್ನ ದಿನನಿತ್ಯ ಆಚರಣೆಗಳಿಗೆ ಅಡ್ಡಿ ಬರಬಾರದು. ಅಂದ್ರೆ ಅವರ ಇಷ್ಟಲಿಂಗ ಪೂಜೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಇವುಗಳ ಆಚರಣೆಗಳಿಗೆ ಅಡ್ಡಿ ಬರಬಾರದು. ಎರಡನೆಯ ಷರತ್ತು ಗುರು ಲಿಂಗ ಜಂಗಮ ಸೇವೆಗೆ ಅವಕಾಶ ಕೊಡಬೇಕು. ಅಂದ್ರೆ ಲಿಂಗಾಯತ ಧರ್ಮದಲ್ಲಿ ಗುರು ಲಿಂಗ ಜಂಗಮಗೆ ಅವಕಾಶ ಇರುತ್ತೆ, ಆ ಜಂಗಮ ಸೇವೆಗೆ ಅವಕಾಶವನ್ನ ಕೊಡಬೇಕು. ಮೂರನೆಯ ಷರತ್ತು ಏನು ಅಂದ್ರೆ ಬಲಿಯಾಗಿರುವಂತಹ ರಾಜ ಭಕ್ತನಾಗಬೇಕು ಅಂದ್ರೆ ಅವನು ಕೂಡ ಇಷ್ಟಲಿಂಗ ದಾರಿ ಆಗಬೇಕು ಅಂತ ಹೇಳಿದಾಗ ಅದನ್ನ ತಗೊಂಡೋಗಿ ವಸಂತಕ ಅವರಿಗೆ ಹೇಳಿದಾಗ ಆಯ್ತು ಅಂತ ಒಪ್ಕೋತಾನೆ. ಆಗ ಅಕ್ಕ ಮಹಾದೇವಿಯವರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅವನ ಅಕ್ಕ ಹೇಗೆ ಅಂದ್ರೆ ವಿಲವಿಲ ಅಂತ ಒದ್ದಾಡ್ತಾರೆ. ಯಾಕಂದ್ರೆ ಅವರು ನವಿಲಿನಂತೆ ಒಂದು ರೀತಿ ಚಂದವಾಗಿ ಅವರು ನಲಿದುಕೊಂಡು ತಾವು ಆಧ್ಯಾತ್ಮಿಕತೆಯಲ್ಲಿ ತೇಲಿ ಮುಳುಗ್ತಾ ಇರ್ತಾರೆ. ಆದ್ರೆ ಆ ಅರಮನೆ ಅವರಿಗೆ ಒಂದು ರೀತಿ ದಿಗ್ಬಂಧನವನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಜ ಅವಳಲ್ಲಿ ಆಧ್ಯಾತ್ಮಿಕ
ಭಾವವನ್ನ ಹೋಗಲಾಡಿಸಿ ಅವಳಲ್ಲಿ ಒಂದು ಪ್ರೀತಿಯ ಭಾವನೆಯನ್ನ ಮೂಡಿಸೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತಾನೆ, ಆಗೋದಿಲ್ಲ. ಕೊನೆಗೆ ಅವಳ ಆಚರಣೆಗಳಿಗೆ ಅಡ್ಡಿ ಬರ್ತಾನೆ. ಅಂದ್ರೆ ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾ ಇರ್ತಾರಲ್ಲ, ಇಷ್ಟಲಿಂಗ ಪೂಜೆ ಆಚರಣೆಗೆ ಅಡ್ಡಿ ಬರ್ತಾನೆ. ಒಂದನೇ ಷರತ್ತು ಮುರಿತಾರೆ. ಎರಡನೇ ಷರತ್ತು, ಗುರುಲಿಂಗ ಜಂಗಮರು ಮನೆಗೆ ಬಂದಾಗ ಅವರಿಗೆ ಅವನು ಈಯಾರಿಸ್ತಾನೆ. ಆಗ ಎರಡನೇ ಷರತ್ತು ಕೂಡ ಮುಗಿಯುತ್ತೆ. ಮೂರನೇ ಷರತ್ತು, ಅವನು ಭಕ್ತನಾಗೋದಕ್ಕೆ ಇಷ್ಟಲಿಂಗ ಆಗೋದಕ್ಕೆ ಒಪ್ಪೋದಿಲ್ಲ. ಆ ಒಪ್ಪೇ ಇದ್ದಾಗ ಅಕ್ಕ ಅರಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಆಗ ಆ ಕೌಶಿಕ ಮಹಾರಾಜ ಅವಳ ಸೆರಗನ್ನ ಇಟ್ಕೊತಾನೆ. ಆ ಸೆರಗನ್ನ ಇಟ್ಕೊಂಡಾಗ ಅಕ್ಕ ಒಂದು ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗೋ ಸೆರಗ ಬಿಡು ಮರುಳೆ, ಎನಗೆ ಎಮ್ಮ ಚನ್ನ ಮಲ್ಲಿಕಾರ್ಜುನನು, ಒಲಿವನು ಒಲಿಯರೋ ಎಂಬ ಚಿಂತೆ. ಎಮ್ಮೆ ಒಂದು ರೀತಿ ಚಿಂತೆ ಆಗಬೇಕು. ಎಮ್ಮೆ ತಾನು ಆಹಾರವನ್ನ ಮಾಡಬೇಕು, ತಿನ್ಬೇಕು ಅನ್ನೋ ಚಿಂತೆ ಆದ್ರೆ ಅದನ್ನ ಸುಲಿಯುವಂತಹ ಸಮಗಾರನಿಗೆ ಚರ್ಮ, ಎಮ್ಮೆಯಿಂದ ಎಷ್ಟು ಚರ್ಮ ಬರುತ್ತೋ ಅನ್ನೋದು ಚಿಂತೆ ಆಗುತ್ತೆ. ಧರ್ಮಿಗೆ ಒಂದು ಚಿಂತೆ ಆದ್ರೆ ಆ ಧರ್ಮಿಗೆ ಒಂದು ರೀತಿಯ ಚಿಂತೆ ಇರುತ್ತೆ. ಎನಗೆ ಒಂದು ರೀತಿ ಚಿಂತೆ ಆದ್ರೆ ನಿನಗೆ ನಿನ್ನ ಕಾಮದ ಚಿಂತೆ. ಒಲ್ಲೆ ಹೋಗೋ ಸೆರಗ ಬಿಡ ಮರುಳೆ ಅಂತ ಹೇಳಿ, ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನನು ಒಲಿವನು ಒಲಿಯಲಿ ಎಂಬ ಚಿಂತೆ ಅಂತ ಹೇಳಿ ಅಲ್ಲಿಂದ ಅವಳು ಆ ಸೀರೆಯನ್ನೇ ಬಿಟ್ಟು ಕಂಬಳಿ, ಅಂದ್ರೆ ಆ ವೈರಾಗ್ಯದ ಸಂಕೇತವಾದಂತಹ ಕಂಬಳಿಯನ್ನ ಹೊತ್ತುಕೊಂಡು ಆ ಹುಡುಗನಿಂದ ಕಾಲ್ತಾರೆ. ತಂದೆ ತಾಯಿ ಹೇಳ್ತಾರೆ, ಇಲ್ಲಮ್ಮ ಹೋಗ್ಬೇಡ ಅಂತ ಹೇಳ್ತಾರೆ. ಅಲ್ಲ, ನಾನು ಈ ಒಂದು ಹುಡುಗನಿಯನ್ನ ಬಿಟ್ಟು ನಾನು ಕಲ್ಯಾಣಕ್ಕೆ ಹೋಗ್ತೇನೆ ಅಂತ ಹೇಳಿ ಆ ಒಂದು ಹುಡುಗನಿಂದ ಕಲ್ಯಾಣಕ್ಕೆ ಕಾಲ್ ತೆರೀತಾರೆ. ಆ ಸಂದರ್ಭದಲ್ಲಿ ಅವಳು ಬೆಟ್ಟ ಗುಡ್ಡ ಪ್ರತಿಯೊಂದನ್ನು ಕೂಡ ಲೆಕ್ಕಿಸದೆ ಆ ಬೆಟ್ಟ ಗುಡ್ಡ ಮಾರ್ಗವಾಗಿ ಕಲ್ಯಾಣಕ್ಕೆ ಬರ್ತಾರೆ. ಬರ್ತಾಗಬೇಕಾದ್ರೆ ಒಂದು ವಚನವನ್ನ ಉದ್ಗರಿಸ್ತಾರೆ. ಎಂತಹ ವಚನ ಅಂದ್ರೆ ಅದ್ಭುತವಾದಂತಹ ವಚನ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚ ತೀರ್ಥಗಳನ್ನೊಳಗೊಂಡು ಮಧ್ಯದಲ್ಲಿಂದ ನಿಮ್ಮ ಶರಣರ ಕೋರಿ ಎನ್ನ ನುಡಿಕೊಳ್ಳ ಚನ್ನಮಲ್ಲಿಕಾರ್ಜುನ. ವಿಶ್ವ ಆರೋಗ್ಯ ಸಂಸ್ಥೆಯ ದೇಹ ವಾಕ್ಯವನ್ನ ಮೀರಿಸುವಂತಹ ವಚನವನ್ನ ಅಕ್ಕ 12ನೇ ಶತಮಾನದಲ್ಲಿ ಕೊಡ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ 1945ರಲ್ಲಿ ಸ್ಥಾಪನೆ ಆಗುತ್ತೆ. ಅದು ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದ್ರೆ ಏನಿರುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳ್ತಾರೆ. ಆದ್ರೆ ಅಕ್ಕನ ವಚನ ನಡೆ ಶುಚಿ, ನುಡಿ ಶುಚಿ. ನಡೆ ನುಡಿ ಎರಡು ಶುಚಿ ಆಗಿದ್ರೆ ಏನಾಗಿರುತ್ತೆ, ಸಾಮಾಜಿಕ ಆರೋಗ್ಯ ತಾನೇ ಉಂಟಾಗುತ್ತೆ. ನಡೆ ನುಡಿ ಎಷ್ಟು ಶುದ್ಧವಾಗಿರಬೇಕು ಅನ್ನೋದಕ್ಕೆ ಅನ್ನ ಬಸವಣ್ಣನ ವಚನ ಬರುತ್ತೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂರುವ ಪ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜಗತ್ತಡೆಯಾದರೆ ಎನ್ನಂತೀನಿ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಆ ಕೂಡಲ ಸಂಗಮ ದೇವರಿಗೆ ಸವಾಲಾಗ್ತಾರೆ. ಅಂದ್ರೆ ನಡೆ ನುಡಿ ನಾನು ಯಾವಾಗಲೂ ಕೂಡ ಒಂದೇ ರೀತಿ ಇರುತ್ತೆ. ಆ ನುಡಿ ಯಾವ ರೀತಿ ವ್ಯತ್ಯಾಸ ಆದ್ರೆ ಅಂದ್ರೆ, ಒಂದು ಜವೆ ಕೊರತೆ ಆದರೆ, ಒಂದು ಜವೆ ಅಂದ್ರೆ ಕುದುರೆಯ ಭಾಗದಲ್ಲಿನ ಒಂದು ಕೂದಲು, ಒಂದು ಕೂದಲಿನ ತುದಿ ಭಾಗವನ್ನ ಒಂದು ಜವೆ ಅಂತ ಕರೀತಾರೆ, ಇನ್ನೊಂದು ಗೋಧಿಯ ಕಾಲದಲ್ಲಿ ಒಂದು ಜವೆ ಅಂತ ಕರೀತಾರೆ. ಅಷ್ಟು ವ್ಯತ್ಯಾಸ ಆದರೂ ಎನ್ನಂತೀನಿ ಎದ್ದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ರೀತಿ ನಡೆ ನುಡಿ ಶುಚಿಯಾಗಿರಬೇಕು ಅಂತ ಅಕ್ಕ ತಿಳಿಸ್ತಾರೆ. ಅಂದ್ರೆ ಅಂಥವ್ರು ಸಿಗಬೇಕು ಅಂತ ಅವರು ಕಲ್ಯಾಣಕ್ಕೆ ಪಯಣವನ್ನು ಮಾಡ್ತಾರೆ. ತನು ಶುಚಿ, ನಮ್ಮ ತನು ಶುಚಿಯಾಗಿರ್ಬೇಕು, ನಮ್ಮ ದೇಹ ಶುಚಿಯಾಗಿರ್ಬೇಕು ಅಂದ್ರೆ ನಾವು ಮನೆಯಲ್ಲೇ ಊಟವನ್ನ ಮಾಡಬೇಕು. ಬೆಳಿಗ್ಗೆ, ಸಂಜೆ ಮತ್ತು ಮಧ್ಯಾಹ್ನ ನಾವು ಮನೆಯಲ್ಲೇ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಅಂತ ನಮ್ಮ ದೇಹ ಶುಚಿಯಾಗಿರುತ್ತೆ. ಆದ್ರೆ ಭಕ್ಷ್ಯ ಭೋಜನಗಳು ನಾವು ಮನೆಯಿಂದ ಅಥವಾ ಮೈಸೂರು ಹೋಗಿರ್ತೀವಿ, ಮೈಸೂರಿನಲ್ಲಿ ಬರಬೇಕಾದ್ರೆ ಆ ರೋಡಿನ ಸೈಡ್ ಅಲ್ಲಿ ಅನೇಕ ಭಕ್ಷ್ಯ ಭೋಜನಗಳು ನಮ್ಮ ಗಮನವನ್ನು ಸೆಳೀತವೆ. ಗೋಬಿ ಮಂಚೂರಿ ಆಗ್ಬೋದು, ಪಾನಿಪುರಿ ಆಗ್ಬೋದು, ಮಸಾಲೆ ಪುರಿ ಆಗ್ಬೋದು, ಇವೆಲ್ಲ ಆ ನಮ್ಮ ಗಮನವನ್ನು ಸೆಳೀತವೆ. ಆದ್ರೆ ಅದನ್ನ ತಿನ್ನೋದಕ್ಕೆ ಹೋದ್ರೆ ನಮ್ಮ ತನು ಶುಚಿ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ವಚನಕಾರರು, ಎನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರೋದು, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರೋದು, ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾದಗಳು ಕಾರಣ ರಾಮನಾಥ ಅಂತ ಬೇಡರ ದಾಸಿಮಯ ಹೇಳ್ತಾರೆ. ಎನ್ನೊಡಲಾದರೆ ಇದು ಎನ್ನ ಒಡಲು ಅಂದ್ರೆ ಅದು ನನ್ನೊಡಲು ಅಲ್ಲ, ನಿನ್ನೊಡಲು ಅಂದ್ರೆ ಇದಕ್ಕೆ ಸಾಗಿದೆ. ಇದು ಎನ್ನೊಡಲು
ನನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ ಜಗದ ಭಿನ್ನಾಣಗಳು ಕಾರಣ ಅಂತ ಹೇಳ್ತಾರೆ. ಆ ರೀತಿ ಈ ಜಗದ ಭಿನ್ನಾಣದ ಒಂದು ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾದ್ರೆ ಏನೇನೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಅಕ್ಕ ಹೇಳುವಂತಹ ಶುಚಿ ತನು ಶುಚಿಯಾಗಿರ್ಬೇಕು ಅಂದ್ರೆ ನಾವು ಮಿತವಾದ ಆಹಾರವನ್ನು ಸೇವಿಸಬೇಕಾಗುತ್ತೆ. ನಂತರ ಮನಸ್ಸು ಕೂಡ ಶುಚಿಯಾಗಿರ್ಬೇಕು. ಬಸವಣ್ಣ ಹೇಳ್ತಾರೆ, ಮನವೆಂಬುದು ಮರ್ಕಟದಂತೆ ಲಂಘಿಸುವುದೆನ್ನ ಮನಗಳು ಇಲ್ಲ, ಒಂದರಲ್ಲಿ ಒಂದರಿಯದೆನ್ನ ಮನಗಳು ನೋಡಿಲ್ಲ, ನಿಂದಲ್ಲಿಯದೆ ಮನಗಳು ನೋಡಿಲ್ಲ ಅಂತ ಹೇಳ್ತಾರಲ್ಲ. ಆ ರೀತಿ ಈ ಮನಸ್ಸನ್ನ ನಾವು ಏಕಾಗ್ರತೆಯನ್ನ ಮಾಡಬೇಕು ಅಂದ್ರೆ ಕಷ್ಟ. ಆದ್ರೆ ಆ ಮನಸ್ಸು ಶುಚಿಯಾಗಿರ್ಬೇಕು, ಮನಸ್ಸನ್ನ ಏಕಾಗ್ರತೆಗೆ ತರಬೇಕು ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಭಾವ ಶುಚಿ, ನಮ್ಮ ಭಾವನೆಗಳು ಕೂಡ ಶುಚಿಯಾಗಿರಬೇಕು. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯ ವಾಕ್ಯವನ್ನು ನೀಡಿಸುವಂತಹ ಅಕ್ಕನ ವಚನ. ಆಗ ಅಕ್ಕ ಇಂಥವು ಯಾರಿದ್ದಾರೆ ಅಂತ ನೋಡ್ಕೊಂಡು ಹೋದಾಗ ಅವರಿಗೆ ಕಲ್ಯಾಣ ಅನ್ನೋ ಹೆಸರು ಕಿವಿ ಬೀಳುತ್ತೆ. ಕಲ್ಯಾಣಕ್ಕೆ ಹೋಗ್ತಾರೆ. ಬಸವ ಮೊದಲು ಕಲ್ಯಾಣ ಅಂತ ಇತ್ತು, ಬಸವಣ್ಣನವರ ಪ್ರಭಾವದಿಂದ ಈಗ ಬಸವ ಕಲ್ಯಾಣವಾಗಿದೆ. ಯಾರೇ ಶರಣರು ಹೋದ್ರು ಕೂಡ ಅಲ್ಲಿ ಬಂದವರ ಓಣಿಗೆ ಫಸ್ಟ್ ಬರ್ತಾರೆ. ಬಂದವರ ಓಣಿ ಬಹುಶಃ ನೋಡಿರ್ಬೋದು. ಬಂದವರ ಓಣಿಯಲ್ಲಿ ಶರಣರು ತಂದಿದಾಗ ತದನಂತರ ಅನುಭವ ಮಂಟಪಕ್ಕೆ ಮತ್ತು ಬಸವಣ್ಣನವರ ಅರಿವಿನ ಮನೆಗೆ ಅವರನ್ನ ಕರೆಸಿಕೊಳ್ತಾರೆ. ಆಗ ಜಗನ್ಮಾತೆ ಮಹಾದೇವಿಯವರು ಬಂದಿರೋದು ಅಲ್ಲಮ್ಮ ಪ್ರಭುದೇವರಿಗೆ ಗೊತ್ತಾಗುತ್ತೆ. ಆಗ ಕಿನ್ನರಿ ಬ್ರಹ್ಮಯ್ಯನವರನ್ನ ಕಳಿಸ್ತಾರೆ. ಕಿನ್ನರಿ ಬ್ರಹ್ಮಯ್ಯನವರನ್ನ ಕಳಿಸಿದಾಗ ಆಗ ಅವರನ್ನ ಪರೀಕ್ಷೆ ಮಾಡಿ ಕರ್ಕೊಂಡು ಬಾ ಅಂದಾಗ ಆ ಕಿನ್ನರಿ ಬ್ರಹ್ಮಯ್ಯ ಅಕ್ಕನನ್ನ ಎಲ್ಲಾ ರೀತಿಯಲ್ಲೂ ಕೂಡ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಯನ್ನ ಮಾಡಿ ಕೊನೆಗೆ ಒಂದು ಮಾತನ್ನ ಹೇಳ್ತಾನೆ, ಹುಲಿನೆಕ್ಕಿ ಬದುಕಿದೆನು ಅಂತ ಹೇಳ್ತಾರೆ. ಆ ಕಿನ್ನರಿ ಬ್ರಹ್ಮಯ್ಯ ಅಂದ್ರೆ ಅಕ್ಕ ಹುಲಿ, ಆ ಹುಲಿಯ ನೆಕ್ಕಿನ ಬದುಕಿಗೆ ಅವಳನ್ನ ಪರೀಕ್ಷೆ ಮಾಡಕ್ಕಲ್ಲ ಅಂತ ಹೇಳಿ ಕೊನೆಗೆ ಅವಳ ಸಹೋದರಿಯ ಭಾವದಲ್ಲಿ ಅವಳನ್ನ ಕಂಡ ಬಂದಾಗ ಆ ಅಕ್ಕ ಹೇಳ್ತಾರೆ, ಎನ್ನಂತೆ ಪುಣ್ಯ ಗೈದವರುಂಟೆ, ಎನ್ನಂತೆ ಭಾಗ್ಯ ಗೈದವರುಂಟೆ, ಕಿನ್ನರ ನಂತಪ್ಪ ಸೋದರ ನನಗೆ, ಏಳೇಳು ಜನ್ಮದಲ್ಲಿ ಶಿವಭಕ್ತರೇ ಬಂಧುಗಳೆನಗೆ, ಚೆನ್ನ ಮಲ್ಲಿಕಾರ್ಜುನ ಅಂತಪ್ಪ ಗಂಡ ನೋಡಾಯ. ನನ್ನಂತ ಪುಣ್ಯಗೈದವರು ಭಾಗ್ಯಗೈದವರು ಯಾರಿಲ್ಲ. ಯಾಕಂದ್ರೆ ಕಿನ್ನರ ಬೊಮ್ಮಯ್ಯ ನನ್ನ ಸೋದರನಾಗಿದ್ದಾನೆ, ಮತ್ತೆ 7 ಜನ್ಮದಲ್ಲಿ ಶಿವಭಕ್ತರೇ ನನ್ನ ಬಂಧುಗಳು, ಮತ್ತೆ ಚೆನ್ನ ಮಲ್ಲಿಕಾರ್ಜುನ ಗಂಡ ನನಗೆ ಅಂತ ಹೇಳಿ ಆ ಒಂದು ವಚನವನ್ನ ಉಪಯೋಗಿಸ್ತಾರೆ. ತದನಂತರ ಬಸವಣ್ಣನವರ ಅರಿವಿನ ಮನೆಗೆ ಬರ್ತಾರೆ. ಆ ಮಾರ್ಗವಾಗಿ ಅರಿವಿನ ಮನೆಯ ಅಗ್ನಂತರ ಅನುಭವ ಮಂಟಪಕ್ಕೆ ಹೋಗುವಂಥದ್ದು. ಅರಿವಿನ ಮನೆಗೆ ಬಂದಾಗ ಬಸವಣ್ಣನವರ ದರ್ಶನವಾಗುತ್ತೆ. ಬಸವಣ್ಣನವರ ದರ್ಶನವಾದಾಗ ಆ ಬಸವಣ್ಣನವರನ್ನ ನೋಡಿದಾಗ ಸಾಕ್ಷಾತ್ ದೇವರನ್ನ ನೋಡಿದ ಅನುಭವ ಜಗನ್ಮಾತೆ ಉತ್ತಮವಾಗಿ ಒಂದು ವಚನವನ್ನು ತೋರಿಸ್ತಾರೆ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಚೆನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿನಗೂ ಎಂಬ ಶರಣರಿಗೂ ಬಸವಣ್ಣನೇ ದೇವರು ಅನ್ನೋ ಒಂದು ವಚನವನ್ನ ಹೇಳ್ತಾರೆ. ಅಂದ್ರೆ ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸಿ ನಂತರ ಜಗನ್ಮಾತೆ ಅಕ್ಕಮಹಾದೇವಿಯವರು ಅನುಭವ ಮಂಟಪಕ್ಕೆ ಹೋಗ್ತಾರೆ. ಅನುಭವ ಮಂಟಪಕ್ಕೆ ಹೋದಾಗ ಅಲ್ಲಿ ಅನುಭವ ಮಂಟಪ ಒಂದು ವಿಶೇಷವಾದಂತಹ, ಅಂದ್ರೆ ಯಾವುದೇ ಜ್ಞಾನ ಪಾಂಡಿತ್ಯಗಳಿಂದ ಕೂಡಿದ ಪಂಡಿತರ ವಾದದ ಸಂತೆಯಾಗಿರದೆ ಸಜೀವ ಸಾಧಕರ ಪ್ರಯೋಗ ಕ್ಷೇತ್ರವಾಗಿ, ಸದುವಿನಯ ಸಾಧಕರ ಸೇವಾ ಮಂದಿರವಾಗಿ, ಕಾಯಕ ಜೀವಿಗಳ ಕರುಣದ ಕೂಟವಾಗಿ, ಮಹಾಜ್ಞಾನಿಗಳ ತತ್ವ ಸಮ್ಮೇಳನವಾಗಿರುತ್ತೆ ಆ ಅನುಭವ ಮಂಟಪ. ಅದರ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳು ಶೂನ್ಯ ಸಿಂಹಾಸನದಲ್ಲಿ ಆಸೀನರಾಗಿದ್ದಾರೆ. ಅಕ್ಕಪಕ್ಕ ಅದರ ಪಕ್ಕದಲ್ಲೇ ಬಸವಣ್ಣನವರು ಕೊಟ್ಟಿದ್ದಾರೆ. ತದನಂತರ ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಅನೇಕ ಶರಣೆಯರು ಕೊಟ್ಟಿದ್ದಾರೆ. ಆಗ ಕುಳಿತುಕೊಂಡಾಗ ಅಕ್ಕ ಮಹಾದೇವಿ ಬರ್ತಿದ್ದಂಗೆ ಇವೆಲ್ಲ ಕಟ್ಟುಕತೆಯನ್ನು ನಾನು ಹೇಳ್ತಾ ಇರೋದು ಯಾವುದೇ ಪುರಾಣಗಳು, ಇದು ವಚನ ಸಾಹಿತ್ಯದಲ್ಲಿ ಏರ್ಪಟ್ಟಿದ್ದಾರೆ. ಆ ವಚನಗಳ ಮುಖಾಂತರ ನಾನು ಈ ಒಂದು ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನ ಕಟ್ಟಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೇನೆ. ಆಗ ಅಲ್ಲಮ ಪ್ರಭುಗಳು ಒಂದು ವಚನವನ್ನು ಉದ್ಗಾರ ಮಾಡ್ತಾರೆ ಅಕ್ಕ ಮಹಾದೇವಿಯನ್ನ. ನಿಲ್ಲು ಉಡಮಾದ ಯೌವನವನ್ನೊಳಗೊಂಡ ಸತಿ ನೀನು, ಇತ್ತಲೇಕೆ ಬಂದೆಯವ್ವ, ಸತಿ ಅಂದರೆ ಮುನಿಗಳು ನಮ್ಮ ಶರಣ, ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಉಳಿದು, ಅಲ್ಲದೆ ತೊಲಗುತ್ತಾಯಿ. ನಮ್ಮ ಭುವೇಶ್ವರನ ಶರಣರಲ್ಲಿ ಸಂಘ ಸುಖ ಸಂಗೀತವ ಬಯಸುವರೆ, ನಿನ್ನ ಪತಿ ಯಾರೆಂಬುದಾಗಿ ಹೇಳಾಗಲೇ ಹೋಗ. ಉದಾಹರಣದ ಯೌವನವನ್ನು ಒಳಗೊಂಡ ಸತಿ ನೀನು ನೋಡಿದ್ರೆ ಅಕ್ಕ ಆಗ ಒಂದು 18-20 ವರ್ಷದ ಯುವತಿ. ಅಂತಹ ಸತಿ ನೀನು ಇತ್ತ ಏಕೆ ಬಂದೆ? ಸತಿ ಅಂದ್ರೆ ನಮ್ಮ ಶರಣರಿಗೆ ಆಗೋದಿಲ್ಲ.
ನಿನ್ನ ಪತಿಯ ಪುನಃ ಹೇಳಿದರೆ ಒಂದು ಸುಳ್ಳಿ ಇಲ್ಲ ತೆರಳುತ್ತಾನೆ ಅಂತ ಹೇಳಿದಾಗ ಅಕ್ಕ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿದಾಗ ಆಗ ಅಲ್ಲ ಪ್ರಭುದೇವರಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಅವರು ಜ್ಞಾನಿಗಳು. ಕೌಶಿಕ ಮಹಾರಾಜನ ಮೇಲೆ ನೀನು ಆರೋಪವನ್ನ ವಹಿಸಿ ಇಲ್ಲಿಗೆ ಬಂದಿದ್ದೀಯಾ ಅಂತ ನನಗೆ ಕಿವಿಗೆ ಬಿದ್ದಿದೆ, ಅದು ನಿಜವೇ ಅಂತ ಹೇಳಿದಾಗ ಆಗ ಅಕ್ಕ ಹೇಳ್ತಾರೆ, ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಳಿಗನಾದ, ನಾನೇ ಮಧುವಳಿಗೆಯಾದ. ಈ ಬುಡನವೆಲ್ಲ ಬರೆಯಲು ಅಸಂಖ್ಯಾತರನಿಗೆ ತಾಯಿ ತಂದೆಗಳು ಕೊಟ್ಟರು ಸಾದೃಶ್ಯರಪ್ಪ ಅವರನ್ನು ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೇ ಗಂಡನಿಗೆ ಮಿಕ್ಕಿನ ಲೋಕದವರನಿಗೆ ಸಂಬಂಧವಿಲ್ಲ ಪ್ರಭುವೇ. ಅಂದ್ರೆ ಶರಣ ಸತಿ ಲಿಂಗಪತಿ ಅನ್ನೋ ಒಂದು ಭಾವವನ್ನು ಹೇಳ್ತಾರೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಳಿಗನಾದ, ಲಿಂಗವೇ ನನ್ನ ಗಂಡ, ನಾನೇ ಮಧುವಳಿಗೆ, ನಾನೇ ಆಗ ಗಂಡ. ಶರಣ ಸತಿ ಲಿಂಗಪತಿಯ ಭಾವವನ್ನ ವಚನವನ್ನು ಹೇಳಿದರ ಮುಖಾಂತರ ಆ ಚನ್ನಮಲ್ಲಿಕಾರ್ಜುನನೇ ಗಂಡ ಅಂತ ಹೇಳ್ತಾರೆ. ಹೇಳಿದಾಗ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ವಿಶೇಷವಾದ ಪ್ರಸಂಗವಾಗಿ ಬಂತು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಅವಳು ವಚನದ ಮುಖಾಂತರನೇ ಅಕ್ಕ ದಿಟ್ಟತನದಿಂದ ಉತ್ತರವನ್ನ ನೀಡಿದಾಗ ಅಲ್ಲಿ ಅನುಭವ ಮಂಟಪದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಲೆದೂಗಿ ಅಕ್ಕನ ಒಂದು ವಿಶೇಷವಾದಂತಹ ಪಾಂಡಿತ್ಯಕ್ಕೆ, ಅವರ ಅನುಭವದಿಂದ ಬಂದಂತಹ ವಚನಗಳಿಗೆ ತಲೆದೂಗಿ ಪ್ರತಿಯೊಬ್ಬರು ಕೂಡ ಅಕ್ಕ ಅಂತ ಸಂಬೋಧಿಸ್ತಾರೆ. ಆಗ ಅಲ್ಲಮ್ಮ ಪ್ರಭುಗಳು ಇವರನ್ನ ವಿಶ್ವ ಸ್ತ್ರೀ ಕುಲದ ಜ್ಯೋತಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರ ಬಾಯಲ್ಲೂ ಕೂಡ ಅಕ್ಕ ಅಂತ ಹೇಳ್ತಾರೆ. ಆಗ 4-5 ವರ್ಷಗಳ ಕಾಲ ಅಲ್ಲಿ ಬಸವ ಕಲ್ಯಾಣದಲ್ಲಿ ಇದ್ದು ತದನಂತರ ನಾನು ಈ ದೇಹವನ್ನ ವಿಸರ್ಜಿಸಬೇಕು ಅನ್ಕೊಂಡಿದ್ದೀನಿ, ದಯಮಾಡಿ ಒಂದು ಸ್ಥಳವನ್ನ ಹೇಳಿ ಅಂತ ಹೇಳಿದಾಗ ಅದನ್ನು ಕೂಡ ಅಲ್ಲಮ್ಮ ಪ್ರಭುಗಳು ವಚನದ ಮುಖಾಂತರವೇ ಅದಕ್ಕೆ ಅವರಿಗೆ ಉತ್ತರವನ್ನು ಸೂಚಿಸುತ್ತಾರೆ. ಅವರು ಏನು ಅಂದ್ರೆ, ನೀನು ನಾನು ಎಂಬ ಉಭಯ ಸಂಗಮನಲ್ಲಿ ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ಪುರಿಯ ಮೆಟ್ಟಿ ನೋಡಲು ಭಕ್ತ ಬಯಲು ಕಾಣಬಹುದು. ಆ ಬಯಲ ಬೆರೆಸುವಡೆ ತ್ರಿಕೂಟ, ಗಿರಿಯೊಳಗೊಂದು ಕದಳಿಯುಂಟು ನೋಡ. ಆ ಕದಳಿಯ ತಿಳಿದು ಅಲ್ಲಿ ಒಳಮಕ್ಕು ನೋಡಲು ತೊಡಗಿ ಬೆಳಗುವ ಜ್ಯೋತಿಯುಂಟು ಕೇಳ. ನಡೆ ಅಲ್ಲಿಗೆ ತಾಯಿ ಗುಗೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸಯ ಒಪ್ಪುದು ನೋಡ. ಅಂದ್ರೆ ನಿನಗೆ ಈ ದೇಹವನ್ನ ವಿಸರ್ಜಿಸೋದಕ್ಕೆ ಕದಳಿಯ ಸೂಕ್ತ ಸ್ಥಳ ಅಂತ ಹೇಳಿ ಅವ್ರು ಹೇಳ್ತಾರೆ. ತ್ರಿಕೂಟ ಅನ್ನೋ ಒಂದು ಮಹಾಗಿರಿ ಇದೆ. ಆ ಬೆಟ್ಟದ ಪುಟ್ಟ ಪುರಿಯ ಮೆಟ್ಟಿ ನೋಡ್ಬೇಕಾದ್ರೆ ಅಲ್ಲಿ ಬಟ್ಟ ಬಯಲು ಅಂದ್ರೆ ಬಯಲಿನ ಸ್ಥಳ ಕಂಡು ಬರುತ್ತೆ. ನಂತರ ಅಲ್ಲಿ ಬಯಲ ಬೆರೆಸುವಡೆ ತ್ರಿಕೂಟ ಅನ್ನೋ ಒಂದು ಗಿರಿ ಇದೆ. ಆ ಗಿರಿಯೊಳಗೊಂದು ಏನಿದೆ ಅಂದ್ರೆ ಕದಳಿ ಇದೆ. ಆ ಕದಳಿಯನ್ನ ಒಳಬಕ್ಕಿ ಅದನ್ನ ಅರಿತು ನೋಡಿದಾಗ ತೊಡಗಿ ಬೆಳಗುವ ಜ್ಯೋತಿಯುಂಟು ಕೇಳ. ಅಲ್ಲಿ ತೊಡಗಿ ಬೆಳಗುವ ಜ್ಯೋತಿ ಇದೆ. ಅಲ್ಲಿಗೆ ತಾಯಿ ಗುಗೇಶ್ವರ ಲಿಂಗದಲ್ಲಿ ಅಲ್ಲಿ ನೀನು ಪರಮ ಪದವಿಯನ್ನ ಹೊಂದು ಅಂತ ಹೇಳ್ತಾರೆ. ಆಗ ಅಕ್ಕ ಕಿವಿಗೆ ಕದಳಿ, ಶ್ರೀಶೈಲ, ತ್ರಿಕೂಟ ಅನ್ನೋ ಪದಗಳು ಕೇಳಿದ ತಕ್ಷಣ ಅಕ್ಕನಿಗೆ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಅವರು ಬಾಲ್ಯದಿಂದ ಕೇಳುತ್ತಿದ್ದೆ ಆ ಚನ್ನ ಮಲ್ಲಿಕಾರ್ಜುನವಿದ್ದಂತಹ ಆ ಸ್ಥಳಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆಯೊಂದಿಗೆ ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಅನುಭವ ಮಂಟಪದಿಂದ ಬೀಳ್ಕೊಡ್ತಾರೆ. ಬೀಳ್ಕೊಟ್ಟಾಗ ಪ್ರತಿಯೊಬ್ಬರಲ್ಲೂ ಕೂಡ ಅಕ್ಕ 4-5 ವರ್ಷಗಳಿದ್ರೂ ಕೂಡ ಅವರ ಒಂದು ಸಹೋದರಿಯಾಗಿ ವಿಶೇಷವಾದಂತಹ ಭಾವವನ್ನ ಇಟ್ಕೊಂಡು ಬಿಡ್ತಾರೆ. ಅಲ್ಲಿ ಹೇಗಿರ್ತಾರೆ ಅಂದ್ರೆ ವಿಶೇಷವಾದಂತಹ ಭಾವ ಹೇಗಿತ್ತು ಅಂದ್ರೆ, ಅವ್ವ ನೀಲವ್ವನ ಮೋಹದ ಮಗಳಾಗಿ, ಅಪ್ಪ ಬಸವಣ್ಣನವರ ಸುಚಿತ್ತದ ಪುತ್ರಿಯಾಗಿ, ನಿಷ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯಾಗಿ, ಚಿಕ್ಕಯ್ಯಪ್ಪಿಯ ಸಿದ್ಧಲಿಂಗರ ಹುಟ್ಟಿದವಳಾಗಿ, ಚನ್ನ ಮಲ್ಲಿಕಾರ್ಜುನನ ಅರ್ಧಾಂಗಿಯಾಗಿ ಆಗಿ ಅಕ್ಕ ಪ್ರತಿಯೊಬ್ಬರ ಮನಸ್ಸನ್ನ ಹಿಡಿದುಬಿಡ್ತಾರೆ. ಪ್ರತಿಯೊಬ್ಬರು ಕೂಡ ನೋವಾಗುತ್ತೆ. ಆಗ ಅಕ್ಕ ಕದಳಿಯ ಕಡೆ ಹೋಗ್ಬೇಕಾದ್ರೆ ಉಪ್ಪುಗಾಯಿ ಹೆಚ್ಚು ನೋಡ್ತಾರೆ. ಈಗ ನಮ್ಮ ಮನೆಯಿಂದ ಯಾರನ್ನಾದ್ರೂ ನಾವು ಮದುವೆ ಮಾಡಿ ನಮ್ಮ ಸಹೋದರಿಯನ್ನ ಕಳಿಸ್ಬೇಕಾದ್ರೆ ಹೋಗ್ತಾ ಇದ್ರು ಅಂತ ಉಪ್ಪುಗೈಯನ್ನ ಹಾಕಿ ನೋಡ್ತೀವಲ್ಲ, ಹಂಗೆ ಪ್ರತಿಯೊಬ್ಬರು ಕೂಡ ಉಪ್ಪುಗೈ ಹಾಕಿ ಅಕ್ಕ ಎಲ್ಲಿ ಹೋಗ್ತಾ ಇದ್ದಾರೆ, ಅಕ್ಕ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನೋವಾಗುತ್ತೆ. ನೋವಾಗುವಾಗ ಆಗ ಅಕ್ಕ ಒಂದು ವಚನವನ್ನ ಹೇಳಿ ಹೋಗ್ತಾಳೆ. ಇದನ್ನ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಿಂದ ಹೋಗುವಂತಹ ಹೆಣ್ಣು ಮಕ್ಕಳು ಕೂಡ ಈ ವಚನವನ್ನ ಉದ್ಗಾರವನ್ನ ಮಾಡಬೇಕು. ನಾವು ವಚನ ಮಾಂಗಲ್ಯ ಅಂತ ಮಾಡಿಸ್ತೇವೆ. ಆ ವಚನ ಮಾಂಗಲ್ಯ ಮಾಡಿಸುವಾಗಲೂ ಕೂಡ ಆ ಒಂದು ಸತಿಪತಿಯಲ್ಲಿ ಆ ಸತಿ ಆ ಒಂದು ವಚನವನ್ನ ಕೇಳಬೇಕು ಅಂತ ಅದನ್ನು ಹೇಳಿಸ್ತಾರೆ. ಅದನ್ನು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದ್ರೆ ಅಕ್ಕ ಹೇಳುವಂತಹ ವಚನ, ಹುಟ್ಟಿದೆ ಶ್ರೀ ಗುರುವಿನ
ಹಸ್ತದಲ್ಲಿ ಬೆಳೆದನು ಅಸಂಖ್ಯಾತರ ಕರುಣದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆ ಇಕ್ಕಿದರು ನೋಡ ಇಂತಿಪ್ಪ ತ್ರಿವಿಧಾಂತದವನು ದಣಿಯರೆದು ಸಲಗಿದರೆನ್ನ ವಿವಾಹವ ಮಾಡಿದೆ ಸಯವಪ್ಪ ಗಂಡಂಗೆ ಕೊಟ್ಟಿರು ಕೊಟ್ಟ ಮನೆಗೆ ಕೊಡುವರೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿದೆ ಬಸವಣ್ಣ ಮೆಚ್ಚಲು ಹೊಗೆತನವ ಮಾಡಿದೆ ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ಮಂಡೆಗೆ ಹೂವತಃ ನಲ್ಲದೆ ಹುಲ್ಲತಾರೆನು ಅವತರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು ಶರಣಾರ್ಥಿ. ಎಂತಹ ಅದ್ಭುತವಾದಂತಹ ವಚನ. ಬಸವಣ್ಣ ಮೆಚ್ಚಲು ಹೊಗೆತನವ ಮಾಡುತ್ತೇನೆ, ನಿಮ್ಮ ತಲೆಗೆ ಹೂವತಃ ನಲ್ಲದೆ ಹುಲ್ಲತಾರೆನು ಅಂದ್ರೆ ಯಾವುದೇ ಹೆಣ್ಮಗಳು ನಮ್ಮ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಎತ್ತ ಮನೆಗೆ ಕೀರ್ತಿಯನ್ನು ತಗೊಂಡು ಅಂತ ಹೇಳ್ತಾರಲ್ಲ, ಹಂಗೆ ಇವರು ನಿಮ್ಮ ತಲೆಗೆ ಹೂವತಃ ನಲ್ಲದೆ ಹುಲ್ಲತಾರೆನು ಅಂತ ಹೇಳ್ತಾರೆ. ಆ ಹೇಳಿ ಅಕ್ಕ ಒಂದೊಂದೇ ಭಾರವಾದ ಹೆಜ್ಜೆಯನ್ನ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ಭಾರವಾದ ಹೆಜ್ಜೆಯನ್ನ ಹಾಕಿಕೊಂಡು ಬೆಟ್ಟವನ್ನ ಹತ್ತಾ ಇದ್ದಾರೆ, ಹಳ್ಳ ಕೊಳ್ಳಗಳನ್ನ ಹಿಡಿತಾ ಇದ್ದಾರೆ. ಹಿಡಿದು ಹಸಿವು ಉಂಟಾಗುತ್ತೆ, ತೃಷೆ ಉಂಟಾಗುತ್ತೆ. ಈಗ ಆ ಸಂದರ್ಭದಲ್ಲಿ ಅವರು ಹೇಳುವಂತಹ ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಪವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನ ಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯ ಒಯ್ಯುತ್ತಿದ್ದೇನೆ ಶರಣಾರ್ಥಿ ಅಂತ ಹೇಳಿ ಅಕ್ಕ ಆ ಒಂದು ವಚನವನ್ನ ಉದ್ಗಾರ ಮಾಡುವುದರ ಮುಖಾಂತರ ಅವರು ಶ್ರೀಶೈಲಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅವರು ನೋಡಿದಂತಹ ಪರಿಸರ ಪ್ರಕೃತಿ ಪ್ರೇಮಿ ಅಂತ, ಪ್ರಕೃತಿ ಪ್ರೇಮಿಯಾಗಿ ಅಲ್ಲಿ ನೋಡಿದಂತಹ ವನಗಳನ್ನು ನೋಡ್ತಾರೆ. ಆಗ ಹೇಳ್ತಾರೆ, ವನಗಳೆಲ್ಲ ನೀನೆ, ವನದೊಳಗಣ ದೇವ ತರುವೆಲ್ಲ ನೀನೆ, ತರುವಿನೊಳಗಾಡುವ ತಗ ಮೃಗವೆಲ್ಲ ನೀನೆ, ಚನ್ನ ಮಲ್ಲಿಕಾರ್ಜುನ ಸರ್ವಾಂಗಭರಿತನಾಗಿ ಎನಗೇಗೆ ಮುಖದೋರೆ ಅಂತ ಆ ಚನ್ನ ಮಲ್ಲಿಕಾರ್ಜುನನ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಹುಡುಕಿಕೊಂಡು ಅನಂತರ ಕದಲಿ ಬರುತ್ತೆ. ಕದಲಿಯನ್ನ ನೋಡಿದಾಗ ಅವರ ಮೈ ರೋಮಾಂಚನ ಆಗುತ್ತೆ. ಅಂತಿಮ ಘಟ್ಟದಲ್ಲಿ ಇದ್ದೇನೆ, ಅಲ್ಲಿಗೆ ನಮ್ಮ ಸಮಯ ಕೂಡ ಮುಗಿಯುತ್ತೆ. ಆ ಕದಲಿಯನ್ನ ನೋಡಿದ ತಕ್ಷಣ ಅವರು ಹೇಳುವಂತಹ ವಚನ, ಕದಲಿ ಎಂಬುದು ತನು, ಕದಲಿ ಎಂಬುದು ಮನ, ಕದಲಿ ಎಂಬುದು ವಿಷಯಗಳು, ಕದಲಿ ಎಂಬುದು ಭಾವ ಹೋರಾಡಲು. ಈ ಕದಲಿ ಎಂಬುದ ಎದ್ದು ತವೆ ಬದುಕಿ ಬಂದು ಕದಲಿಯ ಬಲದಲ್ಲಿ ಭವಹರಣ ಕಂಡೆನು, ಭಾವ ಎದ್ದು ಬಂದ ಮಗಳೆಂದು ಕರುಣದಿ ತೆಗೆದು ಬಿಗಿದಪ್ಪಿದರೆ ಚನ್ನ ಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ಅಡಗಿದನು ಅಂತ ಹೇಳಿ ಆ ಕದಲಿಯನ್ನ ನೋಡಿದ ತಕ್ಷಣ ಅವರು ಆ ಒಂದು ರೀತಿಯ ರೋಮಾಂಚನವಾಗಿ ಅವಳು ಆ ಒಂದು ವಚನವನ್ನ ಉದ್ಘಾಟಿಸುತ್ತಾ ಅಕ್ಕನಿಗೆ ಕರಣಗಳೆಲ್ಲ ಕರೆಯಿರುತ್ತೆ. ಅಂತಿಮವಾಗಿ ಅಕ್ಕ ಚನ್ನ ಮಲ್ಲಿಕಾರ್ಜುನಲ್ಲಿ ಇಂಬುಗಳನ್ನು ಹಂಬಲಿಸಿ ಅಂತಿಮವಾದಂತಹ ಲಿಂಗೈಕ್ಯವಾಗುವಂತಹ ವಚನ, ಲಿಂಗವೆಂದೆ ಲಿಂಗೈಕ್ಯವೆಂದೆ, ಸಂಘವೆಂದೆ ಸಮರಸವೆಂದೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನ ಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನು ನನ್ನೆ. ಈ ವಚನವನ್ನ ಹೇಳಿ ಅಕ್ಕ ಘನ ಲಿಂಗೈಕ್ಯವಾಗಿ ಮೌನವಾಗಿ ಶಬ್ದ ಮುಗ್ಧರಾಗ್ತಾರೆ. ಅಕ್ಕ ಮಹಾದೇವಿಯವರ ಅಂಗಗಳಿಂದ ಲಿಂಗಗಳಿಗೆ ಕೂಡಿಕೊಂಡಾಗ ಹಾಲಿನಲ್ಲಿ ಹಾಲು ಸೇರಿ ಒಂದಾದಂತೆ ಲಿಂಗಗಳು ಸಮರಸವಾಗ್ತಾರೆ. ಕೊನೆಗೂ ತಾನುಳಿದ ಸಾವಿಲ್ಲದ ಚೆಲುವನನ್ನೇ ಕೂಡಿ ಕೇಳಿಲ್ಲದ ಪದವಿಯನ್ನ ಪಡೆದು ಕದಲಿ ಜ್ಯೋತಿಯಲ್ಲಿ ಜ್ಯೋತಿಯಾಗಿ ಪರಂಜ್ಯೋತಿಯಾಗಿ ಚಿಜ್ಯೋತಿಯಾಗ್ತಾರೆ. ಜಗನ್ಮಾತೆ ಅಕ್ಕನಾಗಿ ಹೀಗೆ ಅಕ್ಕನ ಬಾಲ್ಯ, ಅಕ್ಕ ಉಡುತಡಿಯಲ್ಲಿ ಹುಡ್ತಾರೆ. ಕಲ್ಯಾಣದಲ್ಲಿ ಅವರು ಕೂಡ ಅನುಭವ ಮಂಟಪದಲ್ಲಿ ಭಾಗವಹಿಸಿ ಅನೇಕ ವಚನಗಳನ್ನ ಉದ್ಘಾಟಿಸ್ತಾರೆ. ತದನಂತರ ಶ್ರೀಶೈಲದ ಕದಲಿ ಒಳಗೆ ಹೋಗಿ ಅವರು ಐಕ್ಯರಾಗ್ತಾರೆ. ಇಂತಹ ಅಕ್ಕನ ಜೀವನ ಚರಿತ್ರೆ ಇನ್ನೂ ಅನೇಕ ವಿಚಾರಗಳಿದೆ. ಅದನ್ನ ಹೇಳೋದಕ್ಕೆ ಸಮಯ ಇಲ್ಲ, ಅನೇಕ ಗುರುಗಳು ಕೂಡ ಮಾತಾಡಬೇಕಾಗಿರೋದ್ರಿಂದ ಅವರ ಅಕ್ಕನ ಒಂದೇ ಒಂದು ವಚನವನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗುತ್ತೆ. ಯಾಕಂದ್ರೆ ಜೀವನ ಅಂದ ಮೇಲೆ ಸ್ತುತಿ ನಿಂದನೆಗಳು ತುಂಬಾ ಸಹಜ. ಆ ಸ್ತುತಿ ನಿಂದನೆಗಳಿಗೆ ತಲೆ ಕಟ್ಕೊಳ್ಬಾರ್ದು ಅನ್ನೋದಕ್ಕೆ ಅಕ್ಕ ಹೇಳುವಂತಹ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದರೆ ಅಂತ ಇಲ್ಲ, ಸಮುದ್ರದ ತಡಿಯೊಂದು ಮನೆಯ ಮಾಡಿ ನೊರೆಯ ತೆರೆಗಳಿಗೆ ಗಂಜಿದರೆ ಅಂತ ಇಲ್ಲ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತ ಇಲ್ಲ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನೋ ಒಂದು ವಚನವನ್ನ
ನಾವು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಪ್ರಪಂಚ ಅಂದ ಮೇಲೆ ನಾವು ಈ ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಸ್ತುತಿ ನಿಂದನೆಗಳು ಸಹಜ. ಆ ಸ್ತುತಿ ನಿಂದನೆಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪ ಬರಲಾರದೆ, ಮನದಲ್ಲಿ ಕೋಪ ಬಂದ್ರೆ ತುಂಬಾ ವಿಶೇಷವಾದಂತಹ ವಿಕೋಪಕ್ಕೆ ಹೊರಟೋಗುತ್ತೆ. ಆ ಕೋಪವನ್ನು ತಾಳದೆ ಸಮಾಧಾನಿ ಆಗಿರಬೇಕು ಅಂತ ಹೇಳ್ತಾ, ಅಕ್ಕನ ಜೀವನ ಚರಿತ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಆಸುವಕ್ಕಾಗಬೇಕು. ಈ ದಿನ ನಾವುಗಳೇ ಜೀವನ ಕಷ್ಟ ಅಂತ ಹೇಳ್ತೀವಿ. ಎಲ್ಲಾ ಸೌಲಭ್ಯಗಳಿವೆ, ಪ್ರತಿಯೊಂದು ಸೌಲಭ್ಯಗಳಿದೆ. ಎಲ್ಲಾ ಸೌಲಭ್ಯಗಳಿದ್ರೂ ಕೂಡ ನಾವು ಈ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಸಾಲವನ್ನ ನಮ್ಮ ತಲೆ ಮೇಲೆ ಕಟ್ಟಿರೋರಿಗೆ ತಲೆ ಮೇಲೆ ಕೈ ಹೊರಡ್ತೀವಿ ಅಲ್ಲ. ಆದ್ರೆ ಅಕ್ಕನ ಕಷ್ಟ ಎಂತಹದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂತಹ ಬೆಟ್ಟದ ಕಾಡಿನಲ್ಲಿ ಬೆಟ್ಟಗಳನ್ನ ಹತ್ತಿ ಹಿಡಿಯುತ್ತಾ ಹಳ್ಳಗಳಲ್ಲಿ ನಡೆದಾಡುತ್ತಾ ಅವಳ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದ ಮೊಟ್ಟ ಮೊದಲ ಕವಯತ್ರಿಯಾಗಿ ರೂಪುಗೊಳ್ತಾರಲ್ಲ, ಇದು ವಿಶೇಷವಾದಂತಹ ಸಂದರ್ಭ ಅಂತ ಹೇಳ್ತಾ ಅಕ್ಕನ ಜೀವನ ಚರಿತ್ರೆಯನ್ನ ಅವರು 434 ವಚನಗಳನ್ನು ರಚಿಸಿದ್ದಾರೆ. ಆ ವಚನಗಳೆಲ್ಲವನ್ನೂ ಕೂಡ ನಾವು ಆಗಾಗ ಅಧ್ಯಯನವನ್ನು ಮಾಡ್ತಾ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಯಶಸ್ವಿಯಾದ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ದೇಶಿಯವರು ಅವರ ತಾಯಿ ಹೆಸರಿನಲ್ಲಿ ಅವರಿಗೆ ರಮಣಶ್ರೀ ಅಂತ ಪ್ರಶಸ್ತಿ 25,000 ಬರುತ್ತೆ. ನಾಳೆ 25,000 ಆಗಿದ್ರೆ ಯಾರನ್ನಾದ್ರೂ ಮನೆಯವರನ್ನು ಕರ್ಕೊಂಡು ಅವರ ಟ್ರಿಪ್ಗೋ ಅಥವಾ ಒಂದು ಹೊಸ ಬಟ್ಟೆಯನ್ನು ತಗೊಂಡು ಕೊಡ್ತಾ ಇದ್ದೋ. ಆದ್ರೆ ಅವರ ರೀತಿ ಮಾಡಲಿಲ್ಲ. ಆ 25,000ವನ್ನ ಒಂದು ಸದುಪಯೋಗ ಮಾಡಿದ್ದಾರೆ. ಅವರ ತಾಯಿಯಾದಂತಹ ಲಿಂಗೈಕ್ಯ ರಾಜಮ್ಮನವರ ಹೆಸರಿನಲ್ಲಿ ಒಂದು ದತ್ತಿಯನ್ನ ಸ್ಥಾಪಿಸುವುದರ ಮುಖಾಂತರ ಆ ಹಣ ಸದ್ವಿನಿಯೋಗ ಆಗುವಂತೆ ಮಾಡಿದ್ದಾರೆ. ತುಂಬಾ ವಿಶೇಷವಾದಂತಹ ಕಾಳಜಿ ಅವರ ಅಮ್ಮನಲ್ಲಿ ಇರ್ಬೋದು, ಆದ್ರೆ ಅಮ್ಮವರು ಲಿಂಗೈಕ್ಯರಾಗಿರ್ಬೋದು. ಆದ್ರೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಅವರು ಜೀವಂತವಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರ ಹೆಸರನ್ನ ಹೇಳ್ತಾ ಇದ್ದರೆ ಅವರು ದೈಹಿಕವಾಗಿ ಇಲ್ಲದೆ ಹೋದ್ರು ಕೂಡ ಈ ಒಂದು ಸ್ಥಳದಲ್ಲಿ ಅವರು ನಂದಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಇಂತಹ ದತ್ತಿ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಅವರ ಉಸಿರು ಯಾವಾಗಲೂ ಕೂಡ ಇಲ್ಲಿ ನೆಲೆಯುವಂತೆ ಮಾಡಿದಾರಲ್ಲ ಅಂತ ದೇಶವರಿಗೆ ನಾನು ಶರಣಾರ್ಥಿಗಳನ್ನ ಸಮರ್ಪಿಸಿ, ಮತ್ತು ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ನಮ್ಮ ಎಡಗೂರು ಸಿದ್ದಪ್ಪ ಸರ್ ಅವರು ನಮ್ಮನ್ನ ಈ ಒಂದು ಉಪನ್ಯಾಸಕ್ಕೆ ಬರಬೇಕು ಅಂತ ಕೇಳಿಕೊಂಡು ಅವರ ಒಂದು ಕರೆಗೆ ನಾನು ಹೋಗಟ್ಟು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ನುಡಿದು ನಮ್ಮೆಲ್ಲರೂ ಕೂಡ ಒಂದು ರೀತಿಯ ಎಚ್ಚರಿಕೆಯನ್ನ ನೀಡಿದಂತಹ ನಮ್ಮ ಚಂದ್ರಶೇಖರ್ ಸರ್ ಅವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಒಂದು ಸಂದರ್ಭದಲ್ಲಿ ಈ ಮಠದಲ್ಲಿ ಇಂತಹ ಕಾರ್ಯಕ್ರಮ ಮಾಡಲು ತಾಳಿದುವಾದಂತಹ ಪೂಜ್ಯರಿಗೆ ಮತ್ತು ಇಲ್ಲಿರುವಂತಹ ಸಾವಧಾನವಾಗಿ ಈ ಒಂದು ಜಗನ್ಮಾತೆ ಅಕ್ಕಮಹಾದೇವಿಯವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಆಲಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ